ವೆಲ್ಕಮ್ ಬ್ಯಾಕ್. ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಭಾಗಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರೋ ವಿಚಾರ ಗೊತ್ತಾಗ್ತಾ ಇದ್ದಂಗೆನೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಈಗಾಗಲೇ ಅವರ ನಿವಾಸದತ್ತ, ಸದಾಶಿವನಗರ ನಿವಾಸದತ್ತ ದೌಡಾಯಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಬಂದಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡು ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಮುಖ್ಯವಾಗಿ ಅವರ ನಿವಾಸದ ಬಳಿಗೆ ಯಾರೂ ಕೂಡ ಬರಬಾರ್ದು, ಹಾಗೆ ರೋಡನ್ನು ಬ್ಲಾಕ್ ಮಾಡ್ತಾರೆ. ರೋಡನ್ನು ಬ್ಲಾಕ್ ಮಾಡಿ ಅವರೇನಿದ್ರು ಕೂಡ ಬಂದಂತಹ ಬೆಂಬಲಿಗರು ಆ ರೋಡಿನ ತುದಿಯಲ್ಲೇ ನಿಂತ್ಕೊಂಡು ನೋಡಬೇಕು, ಹೋಗಬೇಕೆ ಹೊರತು ಯಾರನ್ನು ಕೂಡ ಒಳಗಡೆ ಬಿಡುವಂತಹ ಪ್ರಮೇಯನೇ ಇಲ್ಲ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು, ಆ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇರೋದು ಎಲ್ಲವನ್ನ ನೋಡ್ತಾ ಇದ್ದೀರಾ. ಈ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿನಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಿಂದ. ಅವರ ಮನೆಯ ಪಕ್ಕದಲ್ಲೇ ಡಿ.ಕೆ. ಸುರೇಶ್ ಅವರ ಮನೆಯೂ ಕೂಡ ಇದೆ, ಅಲ್ಲೂ ಕೂಡ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಮನೆ ಒಳಗಡೆ ಯಾರೆಲ್ಲ ಇದ್ದಾರೋ ಅವ್ರು ಯಾರನ್ನೂ ಹೊರಗೆ ಹೋಗಕ್ಕೆ ಬಿಡ್ತಾ ಇಲ್ಲ, ಯಾಕೆಂದ್ರೆ ಮಾಹಿತಿ ಲೀಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಒಳಗಡೆಯಿಂದನೇ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇನ್ನೇನು 10 ನಿಮಿಷದಲ್ಲಿ ಡಿ.ಕೆ. ಶಿವಕುಮಾರ್ ಅಲ್ಲಿಗೆ ಬರ್ಬೋದು. ಬಂದ ನಂತರ ಕೂಡ ಒಳಗಡೆಗೆ ಅಧಿಕಾರಿಗಳ ತಂಡ ಮತ್ತು ಡಿ.ಕೆ. ಶಿವಕುಮಾರ್ ಹೋಗ್ತಾರೆ. ಮತ್ತೆ ಒಳಗಡೆಯಿಂದ ಲಾಕ್ ಆಗುತ್ತೆ, ಯಾವುದೇ ಇನ್ಫಾರ್ಮೇಷನ್ಸ್ ಬರಲ್ಲ. ಆದರೆ ಲಾಕರನ್ನು ಓಪನ್ ಮಾಡಿಸಿ ಒಳಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ಸನ್ನು ಅವರು ದಾಖಲೆಗಳನ್ನು ಕಲೆ ಹಾಕ್ತಾರೆ. ಇವತ್ತು ಬೆಳಿಗ್ಗೆ ಸುಮಾರು 7 ಗಂಟೆಯ ವೇಳೆಗೆ, ಇದು ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಹಾಗಾಗಿ ಏಕಕಾಲಕ್ಕೆ ಎಲ್ಲ ಕಡೆಯೂ ದಾಳಿ ನಡೀಬೇಕು ಅಂತ ಅಂದ್ಬಿಟ್ಟು ಈಗಲ್ಟನ್ ರೆಸಾರ್ಟ್ ಮೇಲೆ ದಾಳಿ ನಡೆಯುತ್ತೆ. ನೆನಪಿರಲಿ, ಈಗಲ್ಟನ್ ರೆಸಾರ್ಟ್ನಲ್ಲಿ ಗುಜರಾತ್ನ 44 ಜನ ಕಾಂಗ್ರೆಸ್ನ ಶಾಸಕರು ಅಲ್ಲಿ ಬಂದು ಇದ್ದಾರೆ. ಯಾಕೆಂದರೆ ಈಗ ರಾಜ್ಯಸಭಾ ಚುನಾವಣೆ ಇರೋದ್ರಿಂದ ಶಾಸಕರು ಕುದುರೆ ವ್ಯಾಪಾರಕ್ಕೆ ಬಲಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿದ್ದಾರೆ. ಅವರ ರಕ್ಷಣೆಯ ಹೊಣೆಯನ್ನು ಡಿ.ಕೆ. ಶಿವಕುಮಾರ್ ಬ್ರದರ್ಸ್ ಅವರು ಮತ್ತು ಡಿ.ಕೆ. ಸುರೇಶ್ ಹೊತ್ಕೊಂಡಿದ್ರು. ಹಾಗಾಗಿ ಈಗಲ್ಟನ್ ರೆಸಾರ್ಟ್ ಅಲ್ಲಿ ದಾಳಿ ನಡೀತು. ಆಮೇಲೆ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮೇಲೆ ದಾಳಿ ನಡೀತು. ಸದಾಶಿವನಗರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ಆಗುತ್ತೆ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಎಲ್ಲಿದ್ದಾರೆ ಅಂತ ಗೊತ್ತಾಗಿರಲಿಲ್ಲ. ಆ ನಂತರ ತಪಾಸಣೆಯನ್ನು ಮಾಡಿದಾಗ ಅವರು ಈಗಲ್ಟನ್ ರೆಸಾರ್ಟ್ನಲ್ಲೇ ಉಳ್ಕೊಂಡಿದ್ದು ಗೊತ್ತಾಯಿತು. ಎಲ್ಲ ಶಾಸಕರು ಉಳ್ಕೊಂಡಿದ್ದ ಪ್ರತಿಯೊಂದು ಕೋಣೆಯನ್ನು ಕೂಡ ಚೆಕ್ ಮಾಡಿದ್ರು. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರ ರೂಮಲ್ಲಿ ಕೂಡ ದುಡ್ಡು ಸಿಕ್ತು, ಜೊತೆಗೆ ಕೆಲವು ಡಾಕ್ಯುಮೆಂಟ್ ಸಿಕ್ತು ಅಂತ ಹೇಳಿದ್ರು. ಇವೆಲ್ಲ ಆದಮೇಲೆ ಇಲ್ಲಿ ಸದಾಶಿವನಗರದ ನಿವಾಸದಲ್ಲಿ ಎಲ್ಲ ತಪಾಸಣೆಗಳಾದಾಗ ಲಾಕರ್ಗಳು ಓಪನ್ ಆಗ್ತಾ ಇರಲಿಲ್ಲ. ಲಾಕರ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗ್ತಿರಲಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ಬರಬೇಕು ಇಲ್ಲಿಗೆ ಆ ಲಾಕರ್ ಓಪನ್ ಮಾಡೋದಕ್ಕೆ ಅಂತ ಗೊತ್ತಾಯಿತು. ಸೊ ಅಲ್ಲಿ ಎಲ್ಲ ತಪಾಸಣೆಗಳನ್ನು ಮುಗಿಸ್ಕೊಂಡು ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಹೊರಟರು. ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಇಲ್ಲಿಗೆ ಬರೋದಕ್ಕೆ ಒಪ್ಪಿರಲಿಲ್ಲ ಸ್ವಲ್ಪ, ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರ ಮೊಬೈಲನ್ನು ಕೂಡ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇಸ್ಕೊಂಡಿದ್ರು. ಹಾಗಾಗಿ ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ಅಯ್ಯೋ, ನಾನು ಏನೂ ಇಟ್ಟಿಲ್ರಪ್ಪ ಅಲ್ಲಿ, ಬಿಡಿ ಅಂತ ಅಂದ್ಬಿಟ್ಟು, ಆದರೂ ಕೂಡ ಬಿಡದೇನೆ ಈಗ ಡಿ.ಕೆ. ಶಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇದಿಷ್ಟು ಕೂಡ ಒಂದು ಕಡೆ ಡೆವಲಪ್ಮೆಂಟ್ಸು. ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮನೆ ಮೇಲೆ ಐಟಿ ರೇಡ್ ಕುರಿತು ಹೈಕಮಾಂಡ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಎಂ ರಾಹುಲ್ ಗಾಂಧಿಗೆ ಕರೆ ಮಾಡಿ ಸುಮಾರು 10 ನಿಮಿಷ ಮಾತಾಡಿದ್ದಾರೆ. ಗುಜರಾತ್ ಶಾಸಕರು ಇರೋ ರೆಸಾರ್ಟ್ ಮೇಲೆ ಕೂಡ ಐಟಿ ರೇಡ್ ಆಗಿದೆ. ಡಿ.ಕೆ. ಶಿವಕುಮಾರ್ಗೆ ಇನ್ಚಾರ್ಜ್ ಕೊಟ್ಟಿದ್ದಕ್ಕೆ ಅವರ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಸೆಂಟ್ರಲ್ ಗವರ್ನಮೆಂಟ್ನವರು ಇದನ್ನು ಬೇಕು ಅಂತ ಮಾಡಿಸ್ತಾ ಇದ್ದಾರೆ. ಗುಜರಾತ್ ಶಾಸಕರನ್ನ ಈಗ ಈಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸೋದು ಕಷ್ಟ, ಮುಂದೇನು ಮಾಡೋದು ಅಂತ ರಾಹುಲ್ ಗಾಂಧಿಗೆ ಸಲಹೆಯನ್ನು ಕೇಳಿದ್ದು ಒಂದು ಡೆವಲಪ್ಮೆಂಟ್ ಆದಮೇಲೆ ಪಬ್ಲಿಕ್ ಟಿವಿ ಜೊತೆನಲ್ಲಿ ಕಾಂಗ್ರೆಸ್ನ ಕೆಲವು ಲೀಡರ್ಸ್ ಮಾತನಾಡ್ತಾ ಇದ್ರು. ರಿಜ್ವಾನ್ ಅರ್ಷದ್ ಮಾತನಾಡಿದ್ರು, ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ರು, ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ಅವರೆಲ್ಲ ಹೇಳೋ ಪ್ರಕಾರ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಕೂಡಿದ ದಾಳಿ, ಇದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿ ಇದು ರಾಜಕೀಯ ಪ್ರೇರಿತ, ಇದನ್ನು ನಾವು ಇವತ್ತು ಸಂಸತ್ನಲ್ಲಿ ಮಾತನಾಡ್ತೀವಿ ಅಂತ. ಅದಕ್ಕೆ ತಕ್ಕನಾಗಿ ಸಂಸತ್ನಲ್ಲಿ ಚರ್ಚೆ ಆಯಿತು, ವಾದ ವಿವಾದ ಆಯಿತು, 10 ನಿಮಿಷ ಮುಂದೂಡಲ್ಪಡ್ತು. ಈಗ ಇನ್ನೇನು 10 ನಿಮಿಷದಲ್ಲಿ ಡಿ.ಕೆ. ಶಿವಕುಮಾರ್ ಸದಾಶಿವನಗರದ ನಿವಾಸಕ್ಕೆ ಬರ್ತಾರೆ. ಆ ನಂತರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.